ಈಶಾನ್ಯ ಪದವೀಧರ ಚುನಾವಣೆ ಹಿನ್ನೆಲೆಯಲ್ಲಿ ಈ ಬಾರಿ ಎನ್ ಪ್ರತಾಪ್ ರೆಡ್ಡಿ ಅವರನ್ನು ಮತದಾರರು ಬೆಂಬಲಿಸಿ ಬಹುಮತದಿಂದ ಆರಿಸಿ ತರಬೇಕು ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಸೇನೆ ಮಹಿಳಾ ವಿಭಾಗದ ಸಂಚಾಲಕಿ ತ್ರಿವೇಣಿ ಎಸ್ತಾಳಿಕೋಟೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಎನ್ ಪ್ರತಾಪ್ ರೆಡ್ಡಿ ಅವರು ಕಳೆದ ಬಾರಿ ಕೆಲವು ಮತಗಳ ಅಂತರದಿಂದ ಪರಾಜಿತಗೊಂಡಿದ್ದರೂ ಕೂಡ ನಿರಂತರ ಈ ಭಾಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಘಟನೆಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಈ ಭಾಗದ ಜ್ವಲಂತ ಸಮಸ್ಯೆಗಳು ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಈಶಾನ್ಯ ಪದವೀಧರರ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗಾಗಿ ಈ ಬಾರಿ ಎನ್ ಪ್ರತಾಪ್ ರೆಡ್ಡಿ ಅವರನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ವಿಷಯ ಏನಂತಂದ್ರೆ, ಈಶಾನ್ಯ ಪದವೀಧರರ ಒಂದು ಮತದಾನದ ಕ್ಷೇತ್ರದ ಪರವಾಗಿ ನಾವು ಮಾತಾಡ್ತಾ ಇದ್ದೀನಿ. ಏನಂತಂದರೆ, ಮೊದಲನೇದಾಗಿ ಈ ಒಂದು ಭಾಗದಲ್ಲಿ ಹಲವಾರು ಸಮಸ್ಯೆಗಳಿಂದ ಕೂಡಿದ್ದು, ಆ ಸಮಸ್ಯೆಗಳ ಕಡೆಗೆ ಯಾರೂ ಹೆಚ್ಚಿನ ಒಂದು ಗಮನವನ್ನು ನೀಡದೇ ಇರೋದು ಒಂದು ಬಹಳ ವಿಷಾದನೀಯವಾದಂಥ ಒಂದು ವಿಷಯ. ಯಾಕಂತಂದರೆ ಈ ಭಾಗದಲ್ಲಿ ಹಲವಾರು ರೀತಿಯಾದಂಥ ಶೈಕ್ಷಣಿಕ ಸಮಸ್ಯೆಗಳಾಗಿರ್ಬೋದು, ಸಾಮಾಜಿಕ ಮೂಲಭೂತ ಸಮಸ್ಯೆಗಳಾಗಿರ್ಬೋದು, ಹಾಗೂ 371J ಕಲಂ ಆಗಿರ್ಬೋದು, ಇನ್ನಿತರ ಹಲವಾರು ಸಮಸ್ಯೆಗಳಿಂದ ಕೂಡಿದ್ದು ಯಾರೂ ಆ ಕಡೆ ಹೆಚ್ಚಿನ ಒಂದು ಗಮನವನ್ನು ನೀಡ್ತಾ ಇಲ್ಲ. ಅಷ್ಟೇ ಅಲ್ಲದೇ ಈ ಒಂದು ಭಾಗದಲ್ಲಿ ಪದವೀಧರರಾದಂತಹ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಪದವಿ ಮಹಾವಿದ್ಯಾಲಯ ಎಲ್ಲ ಹುದ್ದೆಗಳು ನೇಮಕಗೊಳ್ತಾ ಇಲ್ಲ. ಯಾಕಂದರೆ ಪ್ರೌಢಶಾಲೆ ನೋಡ್ರಿ ನೀವು 10 ವರ್ಷದಿಂದ ನೇರ ನೇಮಕಾತಿ ಕರೆದೇ ಇಲ್ಲ ಇಲ್ಲಿವರೆಗೂ. ಹೀಗಾಗಿ ನಮ್ಮ ಒಂದು ಏಜೆ ಮುಗಿದ ಮೇಲೆ ಏನು ನೇಮಕಾತಿ ಮಾಡ್ಕೊಳ್ತಾರೆ ಅವರು? ಎಷ್ಟು ಭಾಗ ನಿರುದ್ಯೋಗಿ ಹಾಗೆ ಉಳಿಯುತ್ತಿದ್ದಲ್ಲ. ಹಾಗಾಗಿ ಇಲ್ಲಿ ಪದವೀಧರರು ಇರುವಂತಹ ಹಲವಾರು ಸಮಸ್ಯೆಗಳಿದ್ದಾವೆ. ಬರೀ ನಾನು ಹುದ್ದೆಯಿಂದ ಅಂತ ಹೇಳ್ತಾ ಇಲ್ಲ, ಆಲ್ರೆಡಿ ಕೆಲಸದಲ್ಲಿರೋರಿಗೂ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಬಡ್ತಿ ವಿಷಯ ಆಗಿರ್ಬೋದು, 7ನೇ ವೇತನ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಪರವಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾದಂತಹ ಎನ್ ಪ್ರತಾಪ್ ರೆಡ್ಡಿ ಸರ್ ಅವರ ಬೆಂಬಲವಾಗಿ ನಾನು, ನಮ್ಮ ಸಂಗಡಿಗರು ಎಲ್ಲರೂ ಅವರ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದರೆ ಹಲವು ಕಳೆದ ಬಾರಿ ಪ್ರತಾಪ್ ರೆಡ್ಡಿಯವರು ಕೆಲವೇ ಮತಗಳಿಂದ ಪರಾಜಿತಗೊಂಡರೂ ಸಹಿತ ಈ ಭಾಗದ ಜನರೊಂದಿಗೆ ಸದಾ ನಿರಂತರವಾಗಿ ಸ್ಪಂದಿಸುತ್ತಾ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಮತ್ತು ಇಲ್ಲಿರುವಂತಹ ಜನರೊಂದಿಗೆ ಅವರೊಂದಿಗೆ ಸಂಪರ್ಕ ಹೊಂದಿ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿರುವುದರಿಂದ ನಾನು ಅವರಿಗೆ ಬೆಂಬಲವನ್ನು ಸೂಚಿಸಲು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಬರೇ ಪದವೀಧರರು ಅಂತ ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಇರುವಂಥ ಇನ್ನಿತರ ಸಮಸ್ಯೆಗಳಾದಂತಹ ಕಲೆ, ಸಂಸ್ಕೃತಿ, ಸಾಹಿತ್ಯ ಇವುಗಳಿಗೂ ಸಹಿತ ಹೆಚ್ಚಿನ ರೀತಿಯಿಂದ ಒಂದು ಅಭಿವೃದ್ಧಿಗೊಳ್ಳಬೇಕಾಗಿದೆ. ಅಂದರೆ ಅವುಗಳನ್ನು ನಾವು ಉಳಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಟೋಟಲಿ ಹೇಳೋದಾದರೆ ಈ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಮೂಲಭೂತ ಸಮಸ್ಯೆಗಳಾಗಿರ್ಬೋದು, ಹಾಗೆ ಶೈಕ್ಷಣಿಕ ಇವೆಲ್ಲ ಒಂದು ಅಭಿವೃದ್ಧಿಗೋಸ್ಕರ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಅಭ್ಯರ್ಥಿಗೆ ನಾವು ಬೆಂಬಲವನ್ನು ನೀಡಲು ಬಯಸುತ್ತೇವೆ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಪ್ರತಾಪ್ ರೆಡ್ಡಿಯವರು ನಿರಂತರವಾಗಿ ನಮ್ಮ ಜೊತೆ ಒಂದು ಸ್ಪಂದನೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್,
ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.